ಹೇಗಿತ್ತು ಕಾಂತಾರ? ಒಳ್ಳೆ ಇತ್ತು. ನಾನ್ಸ ಹೋಗಿದ್ದೇನೆ. ಎಂತ ಎಷ್ಟಾಯ್ತು? ರಿಷಬ್ ಅವರ ಆಕ್ಟಿಂಗ್ ಮತ್ತೆ ಮತ್ತೆ ನಮ್ಮ ಊರಿನ ಸೈಡ್ ಅವರೆಲ್ಲ ತುಂಬಾ ಜನ ಅದ್ರಲ್ಲಿ ಇದ್ದಾರೆ. ಅದನ್ನೆಲ್ಲ ನೋಡಿ ಸ್ವಲ್ಪ ಖುಷಿ ಆಯ್ತು. ಖುಷಿ ಆಯ್ತಾ? ಹೆಮ್ಮೆ ಆಯ್ತಾ? ಹೆಮ್ಮೆ ಆಯ್ತು, ಹೆಮ್ಮೆ. ನನಗೆ ಫಿಲ್ಮ್ ತುಂಬಾ ಇಷ್ಟ ಆಯ್ತು. ಮತ್ತೆ ಕೆಲವರು ಅದು ಲೆಂತ್ ಎಲ್ಲ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ. ನೋಡಿ, ಈ ಕಾಲದಲ್ಲಿ ಅಟೆನ್ಷನ್ ಇಲ್ಲ ಜನರಿಗೆ. ಇನ್ನೊಂದು ಏನಂದ್ರೆ, ಎಸ್ಪೆಷಲಿ ಇದು ಪ್ಯಾನ್ ಇಂಡಿಯಾ ಫಿಲ್ಮ್ ಅಲ್ಲ, ಅಂದ್ರೆ ನಾರ್ತ್ ಅವರು ನೋಡ್ತಾರೆ, ವೆಸ್ಟ್ ಈಸ್ಟ್ ಎಲ್ಲರೂ ನೋಡ್ತಾರೆ. ಸೊ ಮೇ ಬಿ ಅವರಿಗೆ ಜಾಸ್ತಿ ಐಡಿಯಾ ಇರುವುದಿಲ್ಲ ಇದು ನಮ್ಮ ಎಂತ ಹೇಳುದು ಹಿಸ್ಟ್ರಿ ಬಗ್ಗೆ ಇದೆಲ್ಲ ಐಡಿಯಾ ಇರುವುದಿಲ್ಲ. ಅದಕ್ಕೆ ಅವರು ಅರ್ಥ ಮಾಡಿಸ್ಲಿಕ್ಕೆ ಮೋಸ್ಟ್ಲಿ ಲೆಂತ್ ಅಂದರೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಮೆಲ್ಲ 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 ಮಾಡಿ ಫಸ್ಟ್ ಹಾಫಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು. ಬಟ್ ಓವರ್ ಆಲ್ ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದೇನಂದರೆ ವಿಲನ್ ಸ್ವಲ್ಪ ಅಷ್ಟು ನನಗೆ ಅಂದರೆ ಹೆದರಿಕೆ ಆಗಲಿಲ್ಲ ನೋಡಿ. ಬಟ್ ಲಾಸ್ಟ್ ಸೀನಲ್ಲಿ ಬಾಕಿ ಎಲ್ಲ ಆಕ್ಟರ್ಸ್ ಶೆಟ್ಟಿ ಅವ್ರದಲ್ಲ, ಅವರದ್ದು ಏನು ಹೇಳ್ಬೇಕಂತಲೇ ಇಲ್ಲ. ಅವರದ್ದು ಆಕ್ಟಿಂಗ್ ಎಷ್ಟು ಒಳ್ಳೇದಂದ್ರೆ ನಾವು ಮಾತಾಡ್ಲೇಬೇಕಂತಿಲ್ಲ. ಇನ್ನು ಬೇರೆ ಪಾರ್ಟ್ ಅಲ್ಲಿ ಅಂದ್ರೆ ಬೇರೆ ಫಿಲ್ಮ್ ಅಲ್ಲಿ ಅವ್ರಿಗೆ ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾವಾಗ್ಲೂ ಅಂದ್ರೆ ಕಾಂತಾರದಲ್ಲಿ ನಮ್ಗೆ ಅದು ಕನೆಕ್ಷನ್ ಆಗಿದೆ ಈಗ, ಗೊತ್ತಾಯ್ತಾ? ಸೊ ಬಟ್ ಓವರ್ ಆಲ್ ಕಾನ್ಸೆಪ್ಟ್, ಇಂಥ ಕಾನ್ಸೆಪ್ಟ್ ಇಂಡಿಯಾದಲ್ಲಿ ಎಷ್ಟೋ ಇದೆ. ಬಾಕಿಯವರೆಲ್ಲ ಕೂಡ ಮಾಡಿದ್ರೆ ಒಳ್ಳೇದು. ಥಿಯೇಟ್ರಿಗೆ ಎಷ್ಟು ಪ್ರೈಸಸ್ ಎಲ್ಲ ಭಯಂಕರ. ಈಗ 700-800 ರೂಪಾಯಿ ಟಿಕೆಟ್ಗೆ 1000 ರೂಪಾಯಿ ಕೊಟ್ಟು ಸಹ ಹೋಗ್ಲಿಕ್ಕೆ ಮನಸ್ಸು ಬರ್ತದೆ ಇಂಥ ಫಿಲ್ಮ್ ಅಲ್ಲಿ. ಹೌದು, ನನ್ಗೆ ಐಮ್ಯಾಕ್ಸ್ ಅಲ್ಲಿ ನೋಡ್ಬೇಕು. ಮಂಗಳೂರಲ್ಲಿ ಐಮ್ಯಾಕ್ಸ್ ಇಲ್ಲ. ನೀವು ನೋಡ್ಲಿಲ್ಲ ಆದ್ರೆ ನಾವೇ ಲೇಟ್ ನೋಡಿದ್ದು. ನೀವು ನೋಡ್ಲಿಲ್ಲ ಆದ್ರೆ ಹೋಗಿ ನೋಡಿ. 2 ಗಂಟೆ ಈಗ ಬಂದಿದ್ದು, ಹೋಗಿ ನೋಡಿ. ಸೂಪರ್ ಫಿಲ್ಮ್. ಯಾರು ಏನು ಹೇಳಿದ್ರೆ ಕಾಮಿಡಿ ಜಾಸ್ತಿ ಇದೆ ಅಂತ ಎಲ್ಲ ಪರ್ಫೆಕ್ಟ್ ಆಯ್ತಾ. ಹೋಗಿ ನೋಡಿ, ಒನ್ ಟೈಮ್ ಎಕ್ಸ್ಪೀರಿಯನ್ಸ್. ಬಟ್ ನಿಮಗೆ ಇಂಥ ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ ಅಂದರೆ ತುಂಬ ಬೇಜಾರಾಗ್ತದೆ ಆಯಿತಾ. ಮತ್ತೆ ನಾಳೆ ಬಂದು ನಿಮ್ಮ ಫ್ರೆಂಡ್ ಹೇಳ್ತಾರೆ ಎಂತೆಲ್ಲ ಆಗಿದೆ ಫಿಲ್ಮಲ್ಲಿ, ಅದಕ್ಕೆ ಬೇಗ ಹೋಗಿ ನೋಡಿ ಆಯಿತಾ. ಗುಡ್ ನೈಟ್.